ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಋಷಿಗಳ ಬಗ್ಗೆ ಸಾಕಷ್ಟು ಹೆಸರುಗಳನ್ನ ಕೇಳಿರ್ತೀವಿ, ಆದ್ರೆ ಅವರ ವಿಶೇಷತೆ ನಮಗೆ ತಿಳಿದಿರೋದಿಲ್ಲ. ಹಾಗಾಗಿ ಸಪ್ತ ಋಷಿಗಳು ಮುಖ್ಯವಾಗಿ ಯಾರ್ಯಾರು ಅಂತ ನಾವು ತಿಳ್ಕೊಳ್ತಾ ಇದ್ದ ಹಾಗೆಯೇ ಅದರಲ್ಲೂ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿರುವಂಥದ್ದು ಅಷ್ಟೇ ಅಲ್ಲ, ಈ ಮನ್ವಂತರದಲ್ಲಿ ಮುಖ್ಯವಾಗಿ ಈ ಮನ್ವಂತರದಲ್ಲಿ ಇರುವಂತಹ ಸಪ್ತ ಋಷಿಗಳ ಬಗ್ಗೆ ನಿಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ಒಂದು ಸಲ ಆ ಹೆಸರನ್ನ ನೆನಪು ಮಾಡ್ಕೊಳ್ಳೋದಿದ್ರೆ ವಸಿಷ್ಠ ಮಹರ್ಷಿ, ಅತ್ರಿ ಮಹರ್ಷಿಗಳು, ಕಶ್ಯಪ ಋಷಿ, ಋಷಿ ಭಾರದ್ವಾಜ, ಋಷಿ ವಿಶ್ವಾಮಿತ್ರರು, ಇನ್ನು ಕೊನೆಯದಾಗಿ ಇವತ್ತು ನಾವು ತಿಳ್ಕೊಳ್ತಾ ಇರುವಂಥದ್ದು ಜಮದಗ್ನಿ ಋಷಿ. ಜಮದಗ್ನಿ ಹೆಸರು ಕೇಳಿದ್ದೀರಿ ಅಲ್ವಾ? ರೇಣುಕಾದೇವಿಯ ಪತಿ, ಹಾಗೆ ಪರಶುರಾಮನ ತಂದೆ. ಇನ್ನು ಜಮದಗ್ನಿ ಅಂತ ಹೇಳಿದ್ರೆ ಮಹಾನ್ ಅಗ್ನಿ ಅನ್ನುವಂಥ ಅರ್ಥ. ಶಸ್ತ್ರಾಭ್ಯಾಸ, ಇನ್ನು ಶಾಸ್ತ್ರಗಳಲ್ಲಿ ಪರಿಣತಿ ಪಡೆದಿರುವಂತಹವರು. ಮತ್ತೆ ಜಮದಗ್ನಿ ಋಷಿ ಶಿವನ ಅವತಾರ ಅಂತ ಕೂಡ ಹೇಳ್ತಾರೆ. ಇನ್ನು ಜಮದಗ್ನಿಯಿಂದಲೇ ಈ ಮನುಕುಲಕ್ಕೆ 2 ವಿಶೇಷವಾದಂತಹ ಉಡುಗೊರೆ ಸಿಕ್ಕಿದೆ. ತುಂಬಾ ಹಿಂದೆ ಇದ್ರ ಬಗ್ಗೆ ನಾವು ಕಥೆಯ ರೂಪದಲ್ಲಿ ತಿಳ್ಕೊಂಡಿರೋದಿದೆ, ಆದ್ರೆ ಇವತ್ತು ನಾನು ಆ ವಿಚಾರವನ್ನ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ. ಜಮದಗ್ನಿ ಒಂದು ಸಲ ಹಾಗೆ ಬಿಲ್ಲು ಬಾಣ ಹಾಗೆ ಒಂದು ಕಡೆ ಗುರಿ ಇಟ್ಟು ಹೊಡಿತಾ ಇರಬೇಕಾದ್ರೆ ಆ ಬಾಣವನ್ನ ಪತ್ನಿ ರೇಣುಕಾದೇವಿಯ ಹತ್ರ ತರೋದಕ್ಕೆ ಹೇಳ್ತಿದ್ನಂತೆ. ಪತ್ನಿ ರೇಣುಕಾ ಅದೊಂದು ಸೇವೆ ಅಂತ ಹೇಳಿ ಹೀಗೆ ಆ ಬಾಣವನ್ನ ತೆಗೆದುಕೊಂಡು ಬರೋದಕ್ಕೆ ಹೋದಾಗ ಬಿಸಿಲಿನ ಬೇಗೆಯಿಂದ ತಲೆ ಸುತ್ತಿ ಬೀಳ್ತಾಳೆ. ಎಷ್ಟೊತ್ತಾದ್ರೂ ಕೂಡ ಏಕೆ ಬಂದೇ ಇಲ್ವಲ್ಲ ಅಂತ ಹೇಳಿ ಇನ್ನೇನು ಸಿಟ್ಟುಗೊಳ್ಬೇಕಾದ್ರೆ ಜಮದಗ್ನಿ ಹೋಗುವಾಗ ಏನಾಯ್ತು ನಿನಗೆ ಅಂತ ಹೇಳಿದಾಗ ಪತ್ನಿಯನ್ನ ತುಂಬಾ ಇಷ್ಟಪಡ್ತಿದ್ದಂತಹ ಜಮದಗ್ನಿ ಬಿಸಿಲ ಬೇಗೆಯಿಂದ ನಾನು ತಲೆ ಸುತ್ತಿ ಬಿದ್ದು ಬಿಟ್ಟೆ ಅಂತ ಹೇಳಿದಾಗ ಸೂರ್ಯನನ್ನ ಶಪಿಸೋದಿಕ್ಕೆ ಅಂತ ಹೇಳಿ ಮುಂದಾಗ್ತಾನಂತೆ. ಹೀಗೆ ಈ ಸೂರ್ಯನನ್ನ ಶಪಿಸೋದಿಕ್ಕೆ ಅಂತ ಮುಂದಾದಾಗ ಜಮದಗ್ನಿ ಋಷಿಯ ಒಂದು ಶಕ್ತಿ ತಿಳಿದಿರೋದ್ರಿಂದ ಸೂರ್ಯದೇವನೇ ಒಬ್ಬ ವೃದ್ಧನ ರೂಪದಲ್ಲಿ ಇಲ್ಲಿ ಕಾಣಿಸಿಕೊಂಡು ಅದೇನನ್ನು ಮಾಡಬೇಡ ನೀನು ಅಂತ ಹೇಳಿ ಕೇಳಿಕೊಳ್ತಾನಂತೆ. ಮುಂದೆ ಈ ಸೂರ್ಯದೇವ ಈ ಬಿಸಿಲಿನ ಬೆಗೆಯನ್ನ ತಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ರೇಣುಕಾದೇವಿಗೆ ಚಪ್ಪಲಿಯನ್ನ ಮತ್ತೆ ಛತ್ರಿಯನ್ನ ಕೊಡ್ತಾರಂತೆ. ಮತ್ತೆ ಇದು ಮನುಕುಲಕ್ಕೆ ಉಡುಗೊರೆಯಾಗಿ ಸಿಕ್ಕಿರುವಂಥದ್ದು. ಕಾಲಿಗೆ ಚಪ್ಪಲಿ, ಬಿಸಿಲಿನ ಬೇಗೆಯನ್ನ ತಡ್ಕೊಳ್ಳೋದಿಕ್ಕೆ ಮತ್ತೆ ಛತ್ರಿಯನ್ನ ನೀಡಲಾಗುತ್ತೆ ಮನುಕುಲಕ್ಕೆ. ಇದು ಜಮದಗ್ನಿ ಋಷಿಯಿಂದ ನಾವು ಪಡ್ಕೊಂಡಿರುವಂಥದ್ದು, ಅವರ ಮುಖಾಂತರ ಸೂರ್ಯನ ಉಡುಗೊರೆಯಾಗಿ ಮನುಕುಲಕ್ಕೆ. ಹೀಗೆ ಜಮದಗ್ನಿ ಋಷಿಗಳ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋದಿದೆ, ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಸಪ್ತ ಋಷಿಗಳ ವಿಶೇಷತೆಯನ್ನ, ಅವರ ಹೆಸರುಗಳನ್ನ ಮುಖ್ಯವಾಗಿ ಅದರಲ್ಲೂ ಈ ಮನ್ವಂತರದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಈ ಶಾಸ್ತ್ರಗಳ ಪ್ರಕಾರ ನಾವು ತಿಳ್ಕೊಂಡಿದ್ದಾಯಿತು ಸಪ್ತ ಋಷಿಗಳ ಬಗ್ಗೆ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ನನಗೆ ಮೆಸೇಜ್ ಮಾಡಿ 9586060601 ಮತ್ತೊಮ್ಮೆ 9586060601 ಅಂತ ಹೇಳ್ತಿದ್ದ ಹಾಗೆಯೇ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.